ನಮಸ್ಕಾರ ಯಂಗ್ ಸ್ಟಾರ್ ಹರ್ಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ನಟನನ್ನ ನಿಮಗೆ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಕನ್ನಡದಲ್ಲಿ ಕಮಾಲ್ ಮಾಡ್ತಿರುವಂತಹ ಈ ನಟ ತೆಲುಗು ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸೋದಕ್ಕೆ ತಮ್ಮದೇ ಆದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸ್ವತಃ ನಟ ಹರ್ಷ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಹರ್ಷ ಅವರೇ. ನಮಸ್ತೆ. ರೈಟ್, ಕನ್ನಡದಲ್ಲಿ ವೆಬ್ ಸೀರೀಸ್ ಮೂಲಕ ನೀವು ನಿಮ್ಮದೇ ಆದಂತಹ ಕಮಾಲನ್ನು ಮಾಡಿದ್ದೀರಿ. ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಕಮಾಲ್ ಮಾಡೋದಕ್ಕೆ ಹೊರಟಿದ್ದೀರಿ. ನನಗೊಂದು ಕ್ಯೂರಿಯಾಸಿಟಿ, ಕನ್ನಡವನದ ಈ ಚಂದನವನದ ಚಂದದ ಹುಡುಗ ಸಿನಿಮಾ ಜರ್ನಿ ಹೆಂಗೆ ಆರಂಭ ಮಾಡಿದ್ರು ಅಂತ ಹೇಳಿ ನಿಮ್ಮ ಜರ್ನಿ ಬಗ್ಗೆ ಹೇಳ್ಬೋದಾ? ಮ್ಯಾಮ್, ನನ್ನ ಜರ್ನಿ ಅಂದರೆ ನನಗೆ ಫಸ್ಟು ಅಂದರೆ ಜಾಸ್ತಿ ಇಷ್ಟ ಆಯಿತು ಚಿಕ್ಕವಾಗಿಂದ. ನಾನು ಟಿ ವಿ ಶೋಸ್ ಆಗಲಿ ಮೂವೀಸ್ ಆಗಲಿ, ಮಾಮಗೆ ಜಾಸ್ತಿ ಹುಚ್ಚಿತ್ತು ಮೂವಿ ಎಲ್ಲ, ಮಾಮಗೆ ಅಮ್ಮಗೆ ಎಲ್ಲ. ಅದರಿಂದ ನಾನು ಏನನ್ನ ಮಾಡಬೇಕು, ಹೋಗ್ಬೇಕು, ನನಗೂ ಈ ಥರ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು, ನಿಮ್ಮನ್ನು ನೀವು ನೋಡ್ಕೋಬೇಕು ಆ ಥರ ನನಗೂ ಜಾಸ್ತಿ ಆಸೆ ಇತ್ತು. ಸೊ ನನ್ನ ಫ್ರೆಂಡ್ ಸರ್ಕಲ್, ಈಗ ನನ್ನ ಡಾಲಿ ಇದ್ದಾನೆ, ಮತ್ತೆ ಜೀವಿ ಇದ್ದಾನೆ, ಬನ್ನಿ ಬೈ ಶಾರ್ಟ್ ಮೂವಿ ಮಾಡೋಣ ಬನ್ನಿ, ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ ಅಂತ ಪಾಪ ಅವರು ಜಾಸ್ತಿ ಸಪೋರ್ಟ್ ಮಾಡಿದ್ರು. ಅವ್ರ ಮುಖಾಂತರ ಒಂದು 3-4 ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ. ಗ್ಯಾಪ್ ಸಿಕ್ದಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ವಿಜಯ್ ಸರ್ ಅಂದ್ಬಿಟ್ಟು ಅಪ್ಪ ಅಮ್ಮಗೆ ಜಾಸ್ತಿ ಕ್ಲೋಸ್ ಇದ್ದಾರೆ, ಕೋಮಲ್ ಪ್ರಿಂಟರ್ಸ್ ವಿಜಯ್ ಅಂತ ಮಾಲೂರು. ಸರ್ ನಮ್ಮ ಮನೆಗೆ ಬರ್ತಾ ಇದ್ರು, ಇಲ್ಲ ಹರ್ಷನ ಒಂದು ಮೂವಿಗೆ ನಾನು ಇಂಟ್ರೊಡ್ಯೂಸ್ ಮಾಡಬೇಕು, ಇಲ್ಲ ನಾನೇ ಒಂದು ಕತೆ ಬರೀತೀನಿ ಅಂತ ಹೇಳ್ತಾ ಇದ್ರು. ನಾನಾಗ ಸರ್ ಇಲ್ಲ, ಇನ್ನೂ ಸ್ವಲ್ಪ ದಿನ ಹೋಗೋಣ, ನಾನು ಪ್ರಾಕ್ಟೀಸ್ ಮಾಡ್ಕೊಬೇಕು ಮ್ಯಾಮ್. ಸ್ಟ್ರೈಟ್ ಒಂದೇ ಸತಿ ನಾವು ಮೂವೀಸಲ್ಲೆಲ್ಲ ಹೋಗ್ಬಿಟ್ರೆ ಕ್ಯಾಮ್ರಾ ಫೇಸ್ ಆಗಲಿ ಪಬ್ಲಿಕ್ ಆಗಲಿ ಅದೆಲ್ಲ ನಮಗೂ ಒಂದು ಸ್ವಲ್ಪ ಆಗಲ್ಲ. ಸರಿ, ನಾನು ಫಸ್ಟು ಒಂದು ಸ್ವಲ್ಪ ನಾನು ಮಾನಿಟರ್ ಮಾಡ್ಕೊತೀನಿ ಮನೇಲೆ, ಮಿರರ್ ಮುಂದೆ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ. ಸೊ ಆಮೇಲೆ ನಾನು ಬರ್ತೀನಿ ಸರ್, ನನಗೊಂದು 3 to 4 months ಟೈಮ್ ಕೊಡಿ ಅಂತ ಹೇಳಿದ್ದೆ. ಸರಿ ಹರ್ಷ, ಯುವರ್ ವಿಶ್ ಅಂತ ಹೇಳಿದರು. ಮತ್ತೆ ಒಂದಿನ ಸರ್ ಕಾಲ್ ಮಾಡಿದರು ನನಗೆ, ವಿಜಯ್ ಸರ್ ಕಾಲ್ ಮಾಡಿ, ಈ ಥರ ನಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಕಾಮಿಡಿ ಕಟ್ಟೆ, ನೀನು ಬಂದು ಅದರಲ್ಲಿ ವರ್ಕ್ ಮಾಡ್ಬೇಕು ಹರ್ಷ ಅಂತ ಹೇಳಿದರು. ಸರಿ ಸರ್ ಆಯಿತು, ನಾನು ಬರ್ತೀನಿ ಅಂತ ಹೋಗಿ ಮಾಡಿದ್ದೆ. ಅದರಲ್ಲಿ ಒಂದು 3 to 4 ಎಪಿಸೋಡ್ಸ್ ಆಲ್ರೆಡಿ ಬಂದಿದೆ ಮ್ಯಾಮ್. ಫೇಸ್ಬುಕ್ಕಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ, ಕಾಮಿಡಿ ಕಟ್ಟೆ ಅಂತ. ಅದ್ರಲ್ಲಿ ಆಲ್ರೆಡಿ ನಾನೊಂದು 3 ಎಪಿಸೋಡ್ಸ್ ಬಂದಿದೆ. ಬಿಗ್ ಸ್ಕ್ರೀನಲ್ಲಿ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೆ 2017-18 ಟೈಮಲ್ಲಿ. ರಣಂ ಅಂತ ಒಂದು ಮೂವಿ ನಮ್ದೇ, ಬಾಲಾಜಿ ಅನ್ಬಿಟ್ಟು ಹೀರೋ, ಅಣ್ಣನೇ ಆಗ್ಬೇಕು, ಫ್ರೆಂಡ್ ಸರ್ಕಲ್ ಎಲ್ಲ. ಅಣ್ಣ ಕರ್ಕೊಂಡು ಹೋಗಿದ್ರು ಮಾಲೂರಲ್ಲೇ ಸ್ವಲ್ಪ ದಿನ ಇದ್ದು. ಫಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಅಂದರೆ ಈ ಥರ ಇರುತ್ತೆ ನಿಂದು ಶಾರ್ಟ್ಸು ಅಂತ ಎಲ್ಲ ನನಗೆ ಫಸ್ಟೇ ಮಾನಿಟರ್ ಮಾಡಿಕೊಟ್ಟಿದ್ರು. ಅತ್ರಪಲ್ಲಿ ಫಾರ್ಟ್ಸ್ ಕೇರಳನಲ್ಲಿ ನಾನು ಆಲ್ಮೋಸ್ಟ್ ಒನ್ ವೀಕ್ ಇದ್ದೆ ಮ್ಯಾಮ್. 1 week ಇದ್ದೆ. ಕಂಪ್ಲೀಟ್ ಶೂಟ್ ನಂದಿತ್ತು. ನೀರೊಳಗಡೆ ಹೋಗಿ ಸ್ವಿಮ್ಮಿಂಗ್ ಮಾಡಿಕೊಂಡು, ಹಿಸ್ಟಾರಿಕಲ್ ಸ್ಟೋರಿ ಅದು. ರಾಜ ಚಿಕ್ಕವಾಗಿ ಯಾವ ಥರ ಇದ್ದ ಕ್ಯಾರೆಕ್ಟರು, ಅದು ನಂದು ಕ್ಯಾರೆಕ್ಟರ್ ಇದ್ದಿದ್ದು. ಅವರು ಯಾವ ಥರ ಯುದ್ಧ ಮಾಡೋದಾಗ್ಲಿ, ಅವ್ರದ್ದು ಎಲ್ಲ ವಿದ್ಯೆ ಎಲ್ಲ ಇರುತ್ತಲ್ವಾ ಮ್ಯಾಮ್, ಕಂಪ್ಲೀಟ್ ಎಲ್ಲ ಆ ಥರ ನಂದು ಸ್ಟೋರಿ ಇತ್ತು. ನನಗೆಲ್ಲ ಟ್ರೈನ್ ಅಪ್ ಮಾಡಿದ್ರು. ಸೊ ನಾನು ಅಲ್ಲಿ ಆಲ್ಮೋಸ್ಟ್ 1 week ಶೂಟ್ ಕೂಡ ಕಂಪ್ಲೀಟ್ ಆಗಿತ್ತು. ಅದಾದ್ಮೇಲೆ ವೈಟ್ ಫೀಲ್ಡ್, ನಮ್ಮ ಏರಿಯಾ ವೈಟ್ ಫೀಲ್ಡು. ಇಲ್ಲಿ ಬಂದು ನಾವು ಆಲ್ರೆಡಿ ಒಂದು 3 days ವರ್ಕ್ ಮಾಡಿದ್ವಿ. ಫೈಟ್ ಶೂಟ್ ಎಲ್ಲ ಇತ್ತು. ಮತ್ತೆ ಅಲ್ಲಿ ನಮ್ಮ ಹೀರೋಗೂ ಮತ್ತೆ ಡೈರೆಕ್ಟರ್ಗೆ ಸ್ವಲ್ಪ ಕ್ಲಾಶ್ ಆಗಿ ಅದು ಅಲ್ಲೇ ಸ್ಟಾಪ್ ಆಯಿತು. ಬಿಗ್ ಸ್ಕ್ರೀನ್ ಫಸ್ಟ್ ಅಟೆಂಪ್ಟೇ ನಂದು ಸ್ಟಾಪ್ ಆಯ್ತು ಮ್ಯಾಮ್ ಅಲ್ಲೇ. ಅದಾದ್ಮೇಲೆ ನನ್ಗೆ ಜಾಸ್ತಿ ಬೇಜಾರಾಯ್ತು, ಡಿಸಪಾಯಿಂಟ್ ಆಯ್ತಾ? ಜಾಸ್ತಿ ಅಂದ್ರೆ ಜಾಸ್ತಿ ಆಯ್ತು ಮ್ಯಾಮ್. ಆ ಟೈಮಲ್ಲಿ ನಾನು ಐಟೆ ಅದಾದ್ಮೇಲೆ ಡಿಪ್ಲೊಮಾ ಜಾಯ್ನ್ ಆದೆ. ಡಿಪ್ಲೊಮಾ ಕಂಪ್ಲೀಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡಿದಾದ್ಮೇಲೆ ಕೋವಿಡ್ ಟೈಮ್ ಆದ್ಮೇಲೆ ಅಮ್ಮ ಕಳಿಸ್ಲಿಲ್ಲ ನನ್ನ. ಬೇಡ, ಕೆಲಸ ಬೇಡ, ಏನು ಬೇಡ, ಮನೇಲೆ ಯಾವ್ದನ್ನ ಬಿಸ್ನೆಸ್ ನೋಡು ಅಂತ ಮನೇಲೆ ಇಟ್ಕೊಂಡ್ರು. ಸರಿ ಆಯ್ತು ಅಂದ್ಬಿಟ್ಟು ಮಾಮದೊಂದು ಮೂವಿ ಬಂತು. ಅದೇ ಟೈಮಲ್ಲಿ ಅವ್ರು ಶೂಟ್ ಆಗ್ತಾ ಇತ್ತು, 9ನೇ ಅದ್ಭುತ. ಅಮ್ಮ ಅವ್ರ ಅಣ್ಣ ನಾಗರಾಜ್ ಅಂದ್ಬಿಟ್ಟು ಮಾಲೂರು. ಅವ್ರದ್ದು ಒಂದ್ಸತಿ ಹೋಗಿದ್ದೆ, ನಾನು ಮಾಮ ಇಬ್ರು ಹೋಗಿದ್ವಿ. ಟೀಮ್ ಚೆನ್ನಾಗಿತ್ತು ಅವ್ರದ್ದು. ಸಂತೋಷ್ ಸರ್ ಅಂದ್ಬಿಟ್ಟು ಅವರು. ಅಲ್ಲಿ ನಂದೇನು ವರ್ಕ್ ಮಾಡ್ಬೇಕಂತೇನಿಲ್ಲ, ಜಸ್ಟ್ ನಾನು ಶೂಟಿಂಗ್ ನೋಡಕ್ ಹೋಗಿದ್ದೆ ಅಷ್ಟೇ. ಮೈಕಲ್ ಇದಾರಲ್ವಾ ಹಳೆ ಆಕ್ಟರು, ಮತ್ತೆ ಗಡ್ಡಪ್ಪ ಅವರು ತಿಥಿ ಮೂವಿ, ಇವರೆಲ್ಲ ಇದ್ರು ಮ್ಯಾಮ್ ಅಲ್ಲಿ. ಎಲ್ಲಾನು ಪರಿಚಯ ಮಾಡ್ಕೊಂಡೆ. ಅವ್ರದ್ದು ಎಲ್ಲ ಪ್ರೊಡಕ್ಷನ್ ಚೆನ್ನಾಗಿತ್ತು. ಅದಾದ್ಮೇಲೆ ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ನನಗೆ. ಹೌದು ಮ್ಯಾಮ್, ಆಲ್ರೆಡಿ 3 years ಆಯ್ತು ನಂದು ಈ ಥರ ಆಗಿ. ಆಫ್ಟರ್ ಕೋವಿಡ್ ಓಕೆ ಈಗ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಮಾತಾಡಿದ್ದೆ. ಅಮ್ಮಾಗೆಲ್ಲ ಜಾಸ್ತಿ ಹುಚ್ಚಿತ್ತು. ಅವರು ಕಾಲೇಜ್ ಟೈಮಲ್ಲೆಲ್ಲ ನಾಟಕ ಎಲ್ಲ ಮಾಡಿದ್ರು. ವಿಜಯ್ ಸರ್ ಹೇಳ್ದೆ ಅಲ್ವಾ, ವಿಜಯ್ ಸರ್ ಬಂದು ಇವ್ರ ಸ್ಟೂಡೆಂಟು,
ಓಕೆ ವಿಜಿ ಸರ್ ಸ್ಟೂಡೆಂಟು ನಮ್ಮಮ್ಮ. ಓಕೆ ನೈಸ್. ಹಾ 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 ನೋಡಿ ಕನೆಕ್ಷನ್ ಹೆಂಗಿದೆ. ಹೌದು ಹೌದು, ಇದೊಂಥರ ಚೈನ್ ಲಿಂಕ್. ಹೌದೌದೌದು. ಅದಾದ್ಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನಾನು ಸರಿ ನಾನು ಮಾಡ್ತೀನಿ ಅಂದ್ಬಿಟ್ಟು ಅಮ್ಮಗೆ ಹೇಳ್ದೆ. ಅದಾದ್ಮೇಲೆ ಹುಡುಗರು ಡಾಲಿ ಮತ್ತೆ ಜೀವಿ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದಾರೆ. ಸರಿ ಮಾಡೋಣ ಬೈ ಅಂದ್ಬಿಟ್ಟು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ, ಪ್ರೊಸೆಸಿಂಗ್ ಅಲ್ಲಿದೆ. ಅದಾದ್ಮೇಲೆ ಈಗ ಇನ್ನೊಂದು ಮೂವಿನೂ ಸ್ಟಾರ್ಟ್ ಮಾಡಿದ್ದೀನಿ ಮ್ಯಾಮ್, ತೆಲುಗು. ನಿರಂಜನ್ ಸರ್ ಅಂದ್ಬಿಟ್ಟು ಹೀರೋ ಬಂದು ನಮ್ಮ ರಾಕೇಶ್ ಸರ್, ಅವರು ಮುಂಬೈಯಲ್ಲಿ ಕಿಮ್ಸ್ ಹಾಸ್ಪಿಟಲ್ ಅಲ್ಲಿ MD ಆಗಿದ್ದಾರೆ. ಜಾಸ್ತಿ ಒಳ್ಳೆ ಟೀಮ್, ಬಾಲ ಆಗಿರ್ಬೋದು, ಸಾಯಿ ಆಗಿರ್ಬೋದು, ನಮ್ದು ಜೀವನ್ ಜಾವಿ ಇದ್ದಾರೆ ಟೀಮಲ್ಲೆಲ್ಲ. ಜಾಸ್ತಿ ಅಂದ್ರೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಆಕ್ಟಿಂಗ್ ನೀನ್ ಈ ತರನೇ ಮಾಡ್ಬೇಕು, ನಿನ್ ವಾಯ್ಸ್ ಈ ತರ. ಈಗ ನಮ್ ಸೈಡು ನಮ್ ಲೋಕಲ್ ತೆಲುಗು ಬಂದು ಏಮ್ರ ರಾರಾಪುರ ಇಷ್ಟು ನಾವು ಮಾತಾಡೋದು ಮ್ಯಾಮ್. ಬಟ್ ಇದು ಬಂದು ಫುಲ್ ಡೀಪ್ ಅಲ್ಲಿ ಫುಲ್ಲು ರಾ ಮ್ಯಾಮ್, ಫುಲ್ಲು ಡೀಪ್. ಅದು ವಿಶಾಖಪಟ್ನಂ ಇದೆ ಅಲ್ವಾ, ಮಚಲಿಪಟ್ನಮು ಆ ಸೈಡ್ ಯಾವ ತರ ಮಾತಾಡ್ತಾರೋ ಆ ತರ ತೆಲುಗು. ಸ್ವಲ್ಪ ಕಷ್ಟ ಆಯ್ತು. ನಮ್ಗೇನ್ ಖುಷಿ ಅಂದ್ರೆ ನಮ್ಮ ಕನ್ನಡದ ಹುಡುಗ ತೆಲುಗಲ್ಲಿ ಕಮಾಲ್ ಮಾಡೋದಕ್ಕೆ ಹೊರಟಿರೋದು ಅಂತ. ಆದ್ರೆ ತೆಲುಗು ಮಾತ್ರ ಅಲ್ಲ, ನೀವು ಹಿಂದಿಯಲ್ಲೂ ಕೂಡ ಈ ಸಿನಿಮಾ ತರ್ತೀವಿ. ಹೌದು ಮ್ಯಾಮ್, ಇದು ಬಂದು 3 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗ್ತಾ ಇದೆ, ಕನ್ನಡ, ತೆಲುಗು ಮತ್ತೆ ಹಿಂದಿನಲ್ಲಿ ಬರ್ತಾ ಇದೆ. ಇನ್ನ ಡಬ್ಬಿಂಗ್ ಇದೆ ಮ್ಯಾಮ್. ಡಬ್ಬಿಂಗ್ಗೆ ನಾನು ಕನ್ನಡಕ್ಕೆ ಬಂದು ಬೆಂಗಳೂರೇ ಬರ್ಬೇಕು, ತೆಲುಗು ಹೈದ್ರಾಬಾದ್ ಹೋಗ್ಬೇಕು. ಇನ್ನ ಡಬ್ಬಿಂಗ್ ಆಗಿಲ್ಲ, ಶೂಟ್ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ 99% ಕಂಪ್ಲೀಟ್ ಇದೆ. ಇನ್ನ 1 to 2 days ಏನೋ ಶೂಟ್ ಇದೆ ಅಷ್ಟೇ. ಆಲ್ರೆಡಿ ಈಗ ಎಡಿಟಿಂಗ್ ಅಲ್ಲಿ ಇದೆ ಮ್ಯಾಮ್, ಪ್ರೊಸೆಸಿಂಗ್. ಫಸ್ಟ್ ಬಿಗ್ ಸ್ಕ್ರೀನ್ ಅಟೆಂಪ್ಟ್ ಪ್ಲಸ್ ಮೈನಸ್ ಆ ಎಕ್ಸ್ಪೀರಿಯನ್ಸ್ ಆಯ್ತು. ಈಗ ಪ್ರತಿಯೊಂದು ಸಿಚುವೇಶನ್ ಅಲ್ಲೂ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ, ನಿಮಗೆ ಪ್ಲಸ್ ಆಗಿದೆ. ಆಮೇಲೆ ವೆಬ್ ಸೀರೀಸ್ ಮಾಡ್ಕೊಂಬಂದ್ರಿ, ಅಗೇನ್ ಈಗ ಸಿನಿಮಾ. ಈ ಫ್ಲಕ್ಚುಯೇಷನ್ ನೋಡಿದಾಗ ನೀವು ನಿಮ್ಮನ್ನು ಹೆಂಗೆ ತಯಾರಿ ಮಾಡ್ಕೋತಾ ಇದ್ರಿ, ಹೆಂಗೆ ಹೋಮ್ವರ್ಕ್ ಮಾಡ್ತಾ ಇದ್ರಿ? ನಾನು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು ಅಂದರೆ ಇಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಮ ಹೋಮ್ವರ್ಕ್ಗಳು? ಮ್ಯಾಮ್ ನಾನು ಡೈಲಿ ಮಾಡ್ತೀನಿ. ಹೌದಾ? ಓಕೆ. ಡೈಲಿ ನಾನು ಹೋಮ್ವರ್ಕ್ ಮಾಡ್ತಾನೆ ಇರ್ತೀನಿ. ನಾನು ಒನ್ಸು ನನ್ಗೆ ಯಾವ್ದಾದ್ರು ಈಗ ಇನ್ಸ್ಟಾ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಒಂದು ರೀಲ್ಸ್ ಇಷ್ಟ ಆಗುತ್ತೆ, ಈ ತರ ನಾನು ಮಾಡಬೇಕು ಅಂತ ಮಿರರ್ ಮೇಲೆ ನಿಂತ್ಕೊಂತೀನಿ. ಮಿರರ್ ಮುಂದೆ ನಿಂತ್ಕೊಂಡು ಹಿಂಗ್ ಮಾಡ್ಬೇಕು ಅಂತ ನೋಡ್ಕೊಂತೀನಿ. ಮತ್ತೆ ಡಾಲಿ ಬರ್ತಾನೆ, ಬೈ ಇದು ಬೇಡ ಬೈ ಈ ತರ ಮಾಡ್ಬೇಕು ಅಂತ ಡಾಲಿ ಬರ್ತಾನೆ. ಮತ್ತೆ ಜೀವಿ ಬರ್ತಾನೆ. ನನ್ನ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಜನ ಇದ್ದಾರೆ ಮ್ಯಾಮ್, ರೋಹಿತ್, ಶಿವು ಮತ್ತೆ ವಿನೋದ್ ಬೈ ಇದ್ದಾರೆ. ಎಲ್ಲ ಜಾಸ್ತಿ ಒಳ್ಳೆ ಸರ್ಕಲ್ ಇದೆ ನನ್ಗೆ, ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಮ್ಯಾಮ್ ನನ್ಗೆ. ಈಗ ವೆಬ್ ಸೀರೀಸ್ ಕಾಮಿಡಿ ಕಟ್ಟೆ ಬರುತ್ತಲ್ವಾ, ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾರೆ. ವಿನೋದ್ ಅಣ್ಣ ಆಗಿರ್ಬೋದು, ಭರತ್ ಬೈ ಆಗಿರ್ಬೋದು, ಹರ್ಷ ಚೆನ್ನಾಗ್ ಮಾಡಿದ್ಯಾ, ಈ ತರನೇ ಮಾಡ್ಕೊಂಡೋಗು, ಇನ್ನ ಈ ತರ ಮಾಡ್ಬೋದು ಅಂತ ಅವ್ರು ಹೇಳ್ಕೊಡ್ತಾರೆ. ಫ್ರೆಂಡ್ ಸರ್ಕಲ್ ಜಾಸ್ತಿ ಸಪೋರ್ಟ್ ಇದೆ ಮ್ಯಾಮ್ ನನ್ಗೆ, ಫ್ಯಾಮಿಲಿ ಕಂಪೇರ್ ಮಾಡಿ. ಹಂಚ್ಕೋಬಹುದು, ಅಲ್ಲಿ ಹೆಂಗಿತ್ತು ಆಕ್ಟಿಂಗ್, ಎಷ್ಟು ಸ್ಕೋಪ್ ಇತ್ತು, ನಿಮ್ ರೋಲ್ ಹೆಂಗಿತ್ತು, ನೀವು ಹೆಂಗೆ ಎಂಜಾಯ್ ಮಾಡ್ತಾ ಇದ್ರಿ? ವೆಬ್ ಸೀರೀಸ್ ಬಂದು ನಮ್ಮ ಗೀತಾ ಆಂಟಿ ಇದ್ದಾರೆ, ಮತ್ತೆ ಮಂಜಣ್ಣ ಇದ್ದಾರೆ. ಮಂಜಣ್ಣದ್ ಬಂದು ವಿಜಯಪುರ್ ಮಂಜಣ್ಣ ಅಂತ, ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಅವರು ಹೇಳ್ತಾರೆ, ಅಪ್ಪಿ ನೀನ್ ಹಿಂಗಲ್ಲ, ಹಿಂಗ್ ಮಾಡ್ಬೇಕು, ಹಿಂಗ್ ಮಾಡಿದ್ರೆ ಹಿಂಗಿರುತ್ತೆ ಅಂತೆಲ್ಲ ಹೇಳ್ಕೊಡ್ತಾರೆ. ಅವರು ಮಾನಿಟರ್ಸ್ ಮಾಡ್ತಾರೆ. ಪಕ್ಕಾ ಲೋಕಲ್. ಈಗ ನಾವು ಮಾತಾಡೋದು ಸ್ಲ್ಯಾಂಗ್ ಒಂಥರ ಇರುತ್ತೆ, ಹಳ್ಳಿ ಸ್ಲ್ಯಾಂಗ್ ಅಂದ್ರೆ ಇನ್ನ ಡೀಪ್ ಆಗಿ ಹೋಗ್ಬೇಕು. ಬಾಲೋಲೆ ಹೋಗು ಆ ತರ ಸ್ವಲ್ಪ ಡೀಪ್ ಆಗಿರುತ್ತೆ. ಎಲ್ಲ ಮಾನಿಟರ್ ಮಾಡಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಸಿಕ್ಕಾಪಟ್ಟೆ ಕಮಾಲ್ ಮಾಡ್ಬಿಟ್ಟಿದೆಯಲ್ಲ ಕಾಮಿಡಿ ಕಟ್ಟೆ. ಹೆಂಗ್ ಅನ್ಸುತ್ತೆ ಫೀಡ್ಬ್ಯಾಕ್ ಬಂದ್ಬಿಟ್ಟು? ಈಗ ನಿಮ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ ಅಥವಾ ಹರ್ಷ ಅಂತ ಮಾತಾಡೋದು ಬೇರೆ, ಸುತ್ತಮುತ್ತ ಜನ ಕಾಮಿಡಿ ಕಟ್ಟೆ ನೋಡಿ ಮಾತಾಡ್ತಾರಲ್ಲ, ಅವಾಗ ಏನ್ ಅನ್ಸುತ್ತೆ ಅಂತ? ಇಲ್ಲ ಮ್ಯಾಮ್, ಮೊನ್ನೆ ಈಗ ಊರಲ್ಲಿ ದೇವಸ್ಥಾನ ಇನಾಗ್ರೇಷನ್ ಆಗಿತ್ತು, ಅಲ್ಗೋಗಿದ್ವಿ. ಭಾನುವಣ ಅವರೆಲ್ಲ ಕೇಳಿದ್ರು, ಹರ್ಷ ನಿಂದೆ ಎಲ್ಲ ರೀಲ್ಸ್ ಓಡ್ತಾ ಇದೆ ಇವತ್ತು ಮಾಲೂರಲ್ಲೆಲ್ಲ ಅಂದ್ರು. ಏನಣ್ಣ ಏನ್ ರೀಲ್ಸು ಅಂದೆ. ಅದೇ ಮಾಡಿದ್ಯಲ್ಲಪ್ಪ ಕಾಮಿಡಿ ಕಟ್ಟೆ, ಪಬ್ಜಿ ಆಡೋದು ಎಲ್ಲ ಅಂದ್ರು. ಎಲ್ಲ ನೋಡಿದೀರ ಅಣ್ಣ, ಥ್ಯಾಂಕ್ ಯು ಅಣ್ಣ ಸಪೋರ್ಟ್ ಮಾಡಿ ಅಂತ ಎಲ್ಲ ಹೇಳಿದೀನಿ. ಎಲ್ಲ ರೀಲ್ಸ್ ಎಲ್ಲ ಹುಡುಗರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದಾರೆ ಮ್ಯಾಮ್. ನಾನು ಒಂದು ಲಿಂಕ್ ಏನಾದ್ರು ಸ್ಟೇಟಸ್ಗೆ ಹಾಕಿದ್ರೆ ಅವ್ರು ಅದನ್ನ ಕಾಪಿ ಮಾಡ್ಕೊಂಡು ಅವ್ರ ಸ್ಟೋರಿಗೆ ಹಾಕೊಳೋದು, ಅವ್ರ ಫ್ರೆಂಡ್ಸ್ ಸರ್ಕಲ್ ಕಳ್ಸೋದು, ಗ್ರೂಪ್ಸ್ ಸೆಂಡ್ ಮಾಡೋದು, ಹುಡುಗರೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತೆಲುಗು ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ನೈಸ್, ಇಟ್ಸ್ ಅ ಗ್ರೇಟ್ ಅಟೆಂಪ್ಟ್ ಅಲ್ವಾ? ಅಂದರೆ ಈ ಅವಕಾಶ ಎಲ್ರಿಗೂ ಸಿಗಲ್ಲ. ಎಷ್ಟೋ ಜನ ನಾವು ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ನಮ್ಮದೇ ಆದಂತಹ ಒಂದು ಸಿನಿಮಾ ಬೇಕು, ಈ ಥರದ್ದೆಲ್ಲ ಆಸೆ ಇಟ್ಕೊಂಡಿರ್ತಾರೆ. ಬಟ್ ನಿಮ್ಗೆ ಅಂಥ ಅವಕಾಶ ಸಿಕ್ಕಿದೆ. ಇದು ಜರ್ನಿ ಹೆಂಗಿತ್ತು, ನಿಮ್ಮ ಆ್ಯಕ್ಟಿಂಗ್ಗೆ ಹೆಂಗೆ ಸ್ಕೋಪ್ ಇತ್ತು, ಇದನ್ನು ತಿಳಿಸ್ಬೋದಾ? ರೋಲ್ ಏನಿದೆ ಅದರಲ್ಲಿ? ನಮ್ಮ ತೆಲುಗು ಮೂವಿದ್ ಬಂದು ನನಗೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರು. ನಾನು ಫಸ್ಟ್ ಆಫ್ ಅಲ್ಲಿ ಇರ್ತೀನಿ ಮೂವಿನಲ್ಲಿ. ಆಲ್ರೆಡಿ ಅಪ್ಪ ಎಕ್ಸ್ಪೈರ್ ಆಗಿರ್ತಾರೆ, ಹೀರೋ ಅವ್ರ ಅಪ್ಪ ಎಕ್ಸ್ಪೈರ್ ಆಗಿರ್ತಾರೆ. ಅವ್ರದ್ದು ಬಂದು ಬಂಡೆ ಬಿಸ್ನೆಸ್ ಇರುತ್ತೆ ಅವರಪ್ಪದು. ಹೀರೋನು ಸಿಟಿನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ನಾನು ಅವ್ರ ಅಪ್ಪ ಜೊತೆ ಹಳ್ಳಿನಲ್ಲಿ ಇರ್ತೀನಿ. ಅವ್ರ ಅಪ್ಪ ಎಕ್ಸ್ಪೈರ್ ಆಗಿದ ತಕ್ಷಣ ನನಗೆ ಕಾಲ್ ಬರುತ್ತೆ, ಈ ಥರ ಎಕ್ಸ್ಪ್ಲೇರು ಅವ್ರ ಅಪ್ಪ ಸತ್ತಿದ್ದಾರೆ ಅಂತ ನನಗೊಂದು ಫೋನ್ ಬರುತ್ತೆ. ನಾನು ಔಟ್ಸೈಡ್ ಬೇರೆ ಕೆಲಸದಲ್ಲಿ ಇರ್ತೀನಿ. ನಾನೇನು ಮಾಡ್ತೀನಿ, ಅವ್ರದ್ದು ಫಂಕ್ಷನ್ಗಾಗಲಿ ಇಲ್ಲಾಂದರೆ ಅವ್ರ ಅಪ್ಪ ಎಕ್ಸ್ಪೈರ್ ಆಗಿರ್ತಾರಲ್ವ, ಅವ್ರಿಗೆ ಕರೆ ಇರುತ್ತಲ್ಲ, ಏನಕ್ಕೂ ನಾನು
ಎಂಟ್ರಿ ಆಗಿರಲ್ಲ. ಯಾಕಂದ್ರೆ ನನ್ಗೆ ಬೇರೆ ಕೆಲಸ ಇರುತ್ತೆ, ನಾನು ಮರ್ತೋಗಿ ಒಂದ್ ಕೆಲ್ಸದಲ್ಲಿ ಬ್ಯುಸಿ ಆಗ್ಬಿಡ್ತೀನಿ. ಮತ್ತೆ హీరో ಬರ್ತಾರೆ, ఏం హర్ష నువ్వు వస్తావనేసి నేను చాలా ఆశ పెట్టుకుంటుని, నువ్వు రాలేదు, ఆ టైంలో నువ్వు జೊತೆలో ఉండింటే నాకు ఇరొంచి సపోర్టింగ్గా ఉండే ಅಂತ ಅವ್ರದ್ದೊಂದು ಡೈಲಾಗ್ ఇರುತ್ತೆ. ఆగ ನಾನು ಸ್ವಲ್ಪ స్యాడ్, అవును మామ నిజమే, నేను వేరే పనిలో ఉన్నప్పుడు కాల్ వచ్చిండే మీ డాడీ ఎక్స్పైర్ అయ్యిండారని. నీకే తెలుసు కదా మామ, మన ఊర్లో పని ఎక్కడ దొరుకుదు, బయట పోయే మేము పని చేసుకోనాలా ಅಂತ ನಂದೊಂದು ಡೈಲಾಗ್ ಇರುತ್ತೆ. ಡೈಲಾಗ್ಸ್ ಎಲ್ಲ ಜಾಸ್ತಿ ಬೇಡ. ಓಕೆ, ಈ ತರ ಎಲ್ಲ ಮೇಜರ್ ರೋಲ್ ಇದೆ. ಮೇಜರ್ ರೋಲ್ ಇದೆ. ಒಂದು ಐಟಮ್ ಸಾಂಗ್ ಅಲ್ಲಿ ಇದ್ದೀನಿ, ಹೀರೋ ಜೊತೆ ಐಟಮ್ ಸಾಂಗ್ ಅಲ್ಲಿ. ಚಿಕ್ಕಬಳ್ಳಾಪುರ ಸೈಡ್ ದಿಬ್ಬುರಳ್ಳಿ ಇದೆ, ನಮ್ಮ ಡೈರೆಕ್ಟರ್ ಸರ್ ಅವ್ರ ಊರೇ ಅದು. ಅವ್ರ ಪ್ರಾಪರ್ಟಿನಲ್ಲೇ ನಾವೆಲ್ಲ ವರ್ಕ್ ಮಾಡಿದ್ದು. ಚೆನ್ನಾಗಿತ್ತು ಮ್ಯಾಮ್. ನನ್ಗೆ ಅಂದ್ರೆ ಫಸ್ಟ್ ಫ್ಲಾಪ್ ಆಯ್ತು, ಇದು ಸೆಕೆಂಡ್ ಅಟೆಂಪ್ಟ್. ಫ್ಲಾಪ್ ಅಂತ ಕರೆಯಕ್ಕಾಗಲ್ಲ, ಇಟ್ ಇಸ್ ಲೈಕ್ ಎಕ್ಸ್ಪೀರಿಯನ್ಸ್ ಆಯ್ತು ಮ್ಯಾಮ್. ಹೌದು, ಎಕ್ಸ್ಪೀರಿಯನ್ಸ್ ಅನ್ಬೇಕು. ನನ್ಗೆ ಇವರು ನಿರಂಜನ್ ಸರ್ ಟೀಮ್ ಬಂದು ಜಾಸ್ತಿ ಅಂದ್ರೆ ಜಾಸ್ತಿ ಖುಷಿ. ನೆಕ್ಸ್ಟ್ ಯಾವ್ದಾದ್ರು ಸಿನಿಮಾ ಮಾಡಿದ್ರೆ ಅವರೇ ಬೇಕು ಅನ್ಸುತ್ತೆ ನಿಮ್ಗೆ? ನನ್ಗೆ ಯಾಕೋ ಅವರೇ 100% ಅವರೇ ಬೇಕು. ನಾನು ಆಲ್ರೆಡಿ ಮನೆಯಲ್ಲೂ ಮಾತಾಡಿದ್ದೀನಿ ಅಮ್ಮ ಅಪ್ಪ ಜೊತೆ. ನೆಕ್ಸ್ಟ್ ನಾವ್ ಯಾವ್ದಾದ್ರು ಮೂವಿ ತಗೊಳಕಂದ್ರೆ ನಮ್ ನಿರಂಜನ್ ಸರ್ ಆಗ್ಲಿ, ನಮ್ ಸಾಯಿ ಆಗ್ಲಿ, ರಾಕೇಶ್ ಸರ್ ಆಗ್ಲಿ, ಬಾಲಾ ಆಗ್ಲಿ, ನಮ್ಗೆಲ್ಲ ಇವ್ರ ಟೀಮೇ ಇಷ್ಟ. ಆಲ್ಮೋಸ್ಟ್ 5-6 ವರ್ಷದಿಂದ ಈ ಸಿನಿಮಾ ಲೋಕದಲ್ಲೇ ಜರ್ನಿ ಮಾಡ್ತಾ ಇದ್ದೀರಾ, ರೈಟ್? ಸಿಚುವೇಶನ್ ನೋಡಿದ್ರೆ ಈಗ ನೀವು ಒಂದ್ ಯಾವ್ದೋ ಒಂದು ಕತೆ ಬಂತು ಅಂದ್ರೂ ಸಿನಿಮಾ ಮಾಡಬೇಕು ಅಂತ ಹೇಳಿ ಕತೆ ನೋಡ್ತೀರಾ? ಯಾವ ತರ ನೀವು ಡಿಸೈಡ್ ಮಾಡ್ತೀರಾ? ಇಲ್ಲ ಮ್ಯಾಮ್, ಕತೆ ಇಂಪಾರ್ಟೆಂಟ್ ಇದೆ. ಈಗ ಸ್ಟೋರೀಸ್ ಇದೆ ಅನ್ಬಿಟ್ಟು ನಾವು ಬ್ಲೈಂಡ್ ಆಗಿ ಅದನ್ನ ಇದ್ ಮಾಡ್ಕೊಳಕ್ಕೂ ಆಗಲ್ಲ. ಫಸ್ಟ್ ನಾವು ಕತೆ ನೋಡ್ಬೇಕು, ನಮ್ ಕ್ಯಾರೆಕ್ಟರ್ ಏನಿದೆ ನೋಡ್ಬೇಕು, ಅದನ್ ಮೇಲೆ ನಾವು ಡಿಪೆಂಡ್ ಆಗ್ಬೇಕು. ಜೆನ್ಜಿ ಯುಗ ಇದು, ನೀವು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು. ಹೌದೌದು. ಇವತ್ತಿನ ಯೂತ್ಸ್ಗೆ ಅಂದ್ರೆ ವಯಸ್ಸಾದವರು ಇದ್ದಾರೆ, ಮಿಡಲ್ ಏಜ್ ಅವರು ಇದ್ದಾರೆ, ಯೂತ್ಸು ಇದ್ದಾರೆ. ಈ ಜೆನ್ಜಿ ಅಂತ ಹೊಸ ಲೋಕ ಬೇರೆ ಸೃಷ್ಟಿ ಆಗ್ಬಿಟ್ಟಿದೆ. ಎಲ್ರನ್ನ ರೀಚ್ ಆಗ್ಬೇಕು ಅಂದ್ರೆ ಕತೆ ಹಂಗೆ ಇರ್ಬೇಕಲ್ಲ. ಸೊ ಆತರ ಲೆಕ್ಕಾಚಾರ ಹಾಕೊಂಡೆ ಚೂಸ್ ಮಾಡ್ತೀರಾ ಹೆಂಗೆ? ಹೌದು ಮ್ಯಾಮ್. ಬಟ್ ಈಗ ಇದು ತೆಲುಗು ಮೂವಿ ಮಾಡ್ತಾ ಇದ್ದೀರಲ್ವಾ, ಇದು ಬಂದು 2000 ಆ ಟೈಮಲ್ಲಿ ನೆಟಿವಿಟಿ ಹೆಂಗಿತ್ತು, ನೇಚರ್, ನಮ್ದು ಕಲ್ಚರ್ಸ್ ಎಲ್ಲ ಯಾವ ತರ ಇತ್ತು, ನಮ್ ಡ್ರೆಸ್ ಕೋಡ್ ಆಗಿರ್ಬೋದು, ನಮ್ ಮಾತಾಡೋ ಸ್ಲ್ಯಾಂಗ್ ಆಗಿರ್ಬೋದು, ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಮ್ಯಾಮ್. ಕಂಪ್ಲೀಟ್ ಓಲ್ಡ್ ಲುಕ್ ಇದು. ಓಕೆ, ತೆಲುಗು ಕಮಾಂಡ್ ಮಾಡಕ್ ಹೊರಟಿದ್ದೀರಿ. ನಮ್ ಕನ್ನಡ ಅದ್ರಲ್ಲಿ ಎಲ್ಲಿದೆ? ಈಗ ಪ್ಲೇಸಸ್, ಸ್ಪಾಟ್ಸ್ ಬಳಕೆ ಮಾಡ್ಕೊಂಡಿದ್ದೀರಾ ಅಥವಾ ಕನ್ನಡ ಹುಡುಗ ಇದ್ದೀರಾ? ವಿ ಫೀಲ್ ವೆರಿ ಮಚ್ ಪ್ರೌಡ್. ಇಲ್ಲಿ ಲೊಕೇಶನ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಅಥವಾ? ಮ್ಯಾಮ್, ನಮ್ಮ ಕರ್ನಾಟಕ ಬಂದು ನೆಕ್ಸ್ಟ್ ಲೆವೆಲ್ ಲೊಕೇಶನ್ಸ್. ನಾವು ಎಲ್ಲೆಲ್ಲೋ ಹೋಗಿ ಶೂಟ್ ಮಾಡಬೇಕು, ಅಲ್ಲೇ ಹೋಗಿ ಇಲ್ಲ ಅಲ್ಲ ಏನಿಲ್ಲ. ಮೈಸೂರು ಆಗಿರ್ಬೋದು, ಆಗುಂಬೆ ಇದೆ, ನಮ್ಮ ಮಂಗಳೂರು ಇದೆ, ಚಿಕ್ಕಮಂಗ್ಳೂರು, ಮತ್ತೆ ವಿರಾಜಪೇಟೆ, ಕೂರ್ಗು, ನೆಕ್ಸ್ಟ್ ಲೆವೆಲ್ ಪ್ಲೇಸಸ್ ಮ್ಯಾಮ್. ಇನ್ನ ನಮ್ಗೆ ಮಾಲೂರು ಸೈಡ್ ನಮ್ಗೆ ಬಂದ್ರೆ ನಮ್ಗೆ ಟೇಕಲ್ಲು, ಬೆಟ್ಟ ಗುಟ್ಟ ಎಲ್ಲ ಫುಲ್ ಓಲ್ಡ್ ಕ್ಲಾಸ್ ಬೇಕಂದ್ರೆ ನಮ್ಗೆ ಮಾಸ್ತಿ ಸೈಡು, ನಮ್ ಟೇಕಲ್ ಸೈಡ್ ಎಲ್ಲ ಒಳ್ಳೆ ವೆಲ್ ಲೊಕೇಶನ್ಸ್ ಇದೆ. ಎಲ್ಲ ಫುಲ್ ಫಾರೆಸ್ಟ್ ಏರಿಯಾನೇ ಇದೆ. ನಮ್ ಕಡೆನೆ ನಮ್ಗೆ ಬೆಟರ್ ಮ್ಯಾಮ್ ಆಲ್ಮೋಸ್ಟ್. ಓಕೆ, ಸಿನಿಮಾ ಅಂದಾಗ ಎಂಟರ್ಟೈನ್ಮೆಂಟ್ ಎಷ್ಟು ಮುಖ್ಯನೋ ಸೊಸೈಟಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋದು ಕೂಡ ಅಷ್ಟೇ ಇರಬೇಕು ಸಿನಿಮಾ ಮಾಡೋರಿಗೆ. ನಿಮ್ಮ ಈ ತೆಲುಗು ಸಿನಿಮಾ ಮೂಲಕ ಒಂದು ಕ್ಲಾಸ್ ಮೆಸೇಜ್ ಅನ್ನ ಕೊಡ್ತಿದ್ದೀರಾ? ಮ್ಯಾಮ್, ಆಲ್ಮೋಸ್ಟ್ ಮೆಸೇಜ್ ಅಂತೂ ಇದ್ದೇ ಇರುತ್ತೆ. ಮೆಸೇಜ್ ಇದೆ ಮ್ಯಾಮ್, ಬೇಡ ಈಗ ಹೇಳೋದು. ಮೆಸೇಜ್ ಅನ್ನೋದು ಇದೆ, ಸಿನಿಮಾ ನೋಡಿ ಗೊತ್ತಾಗುತ್ತೆ. ಹೌದೌದು, ಎಲ್ಲ ಈಗಲೇ ಹೇಳ್ಬಿಟ್ರೆ ಮತ್ತೆ ಕ್ಯೂರಿಯಾಸಿಟಿ ಇರಲ್ಲ. ರೈಟ್, ಗೊತ್ತಾಯ್ತು. ಜೊತೆಗೆ ಸಿನಿಮಾದಲ್ಲಿ ಹೀರೋ ಆಗಿ ನಿಮ್ಮದೇ ಆದಂತಹ ಪಾತ್ರ ನೀವು ಮಾಡಿದಿರಿ, ಬಟ್ ವಾಯ್ಸ್ ಇಷ್ಟು ಚೆನ್ನಾಗಿದೆಯಲ್ಲ ಹೆಂಗೆ ಅಂತ? ವೆರಿ ಬೇಸ್, ಕಮಾಂಡಿಂಗ್, ಕಂಫರ್ಟೇಬಲ್, ಸೂದಿಂಗ್, ಹೆಂಗಿದು? ಅಮ್ಮ ಜೀನ್ಸ್ ಮ್ಯಾಮ್, ಎಲ್ಲ ಕ್ರೆಡಿಟ್ ಗೋಸ್ ಟು ಅಮ್ಮ, ಎಲ್ಲ ಮಮ್ಮಿಗೆ, ಡ್ಯಾಡಿಗೆ. ಓಕೆ, ವೆರಿ ನೈಸ್. ಈಗ ಆ್ಯಕ್ಟಿಂಗ್ ಅಂತ ಹೇಳಿ ಈಗ ಮಿರರ್ ಪ್ರಾಕ್ಟೀಸ್, ಹೌದು. ಸಿನಿಮಾ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟರ್ ಹಿಂಗಲ್ಲ ಹಿಂಗೆ ಬರಬೇಕು, ಅಥವಾ ನಿಮ್ಗೆ ಡೈರೆಕ್ಟರ್ ಟಾರ್ಚರ್ ಅನ್ಸಿದ್ರ ಟೀಚಿಂಗ್ ಅಂತ ಅನ್ನಿಸ್ತಾ? ಇಲ್ಲ ಮ್ಯಾಮ್, ನನಗೆ ಟಾರ್ಚರ್ ಅಂತ ಎಲ್ಲೂ ಅನ್ಸ್ಲಿಲ್ಲ. ಯಾಕೆ ಅಂದ್ರೆ ನನಗೆ ನಿರಂಜನ್ ಸರ್ ಬಂದು ನಮ್ಮ ಡೈರೆಕ್ಟರು, ಮತ್ತೆ ನಮ್ಮ ಹೀರೋ ಬಂದು ರಾಕೇಶ್ ಸರ್ ನನಗೆ ಎಲ್ಲ ಕ್ಲೀನಾಗಿ ಹೇಳ್ಕೊಟ್ರು. ಪಾಪ ಸಾಯಿ ಅಂತ ಒಬ್ಬ ಹುಡುಗ ಇದ್ದಾನೆ ಮಚಿಲಿಪಟ್ಟಣಂ ಸೈಡು, ಅವರು ಈ ತರ ಮಾಡ್ಬೇಕು, ಇನ್ನು ವಿಟ್ಲ್ ಚಪ್ಪಲ್ ಹರ್ಷ ವಿಟ್ಲ ಅಂತ ಹೇಳ್ಕೊಟ್ರು. ನಮ್ಮ ನಿರಂಜನ್ ಸರ್ ಟೆನ್ಷನ್ ಬೀಳ್ಬೇಡ ಹರ್ಷ, ಆರಾಮಾಗಿರು, ಆರಾಮಾಗಿ ಮೂವ್ ಮಾಡು ಅಂತ ಎಲ್ಲ ಹೇಳ್ಕೊಟ್ರು. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಮ್ಯಾಮ್ ನನಗೆ. ಚಾಲೆಂಜಿಂಗ್ ಅನ್ಸಿದೆ ಹೆಂಗಾದ್ರೆ? ಚಾಲೆಂಜಿಂಗ್ ಅಂದ್ರೆ ಏನು ಅಂದ್ರೆ, ಈಗ ನಮ್ ಕನ್ನಡ ಬಂದ್ರೆ ನಮ್ಗೆಲ್ಲ ನೀರ್ ಕೊಡದಂಗೆ ಆರಾಮಾಗಿ ನಾವು ಡೈಲಾಗ್ ಡೆಲಿವರಿ ಆಗಿರ್ಬೋದು, ಪ್ರತಿ ಒಂದು ಸ್ವಲ್ಪ ಬಿಗ್ ಏನಾದ್ರು ಡೈಲಾಗ್ಸ್ ಇದ್ರೆ ನಾವು ಆಲ್ಮೋಸ್ಟ್ ಆರಾಮಾಗಿ ಮಾಡ್ಬೇಕು ಹೇಳ್ಬೋದು. ಬಟ್ ತೆಲುಗು ಅಂದ್ರೆ ಸ್ವಲ್ಪ ಕಷ್ಟನೇ ಮ್ಯಾಮ್. ನಾರ್ಮಲ್ ನಮ್ ಲೋಕಲ್ ತೆಲುಗು ಅಂದ್ರೆ ನಾವು ಆರಾಮಾಗಿ ಮಾತಾಡ್ಬಿಡ್ಬೋದು. ಇದು ಸ್ವಲ್ಪ ಡೀಪ್ ಅಲ್ವಾ, ಸ್ವಲ್ಪ ಬಾಧೆ ಅನ್ಸ್ತು. ಬಟ್ ನಾನು
ಮ್ಯಾನೇಜ್ ಮಾಡಿದ್ರಿ. ಓಕೆ ಓಕೆ. ಮ್ಯಾನೇಜ್ ಮಾಡಿದ್ವಿ. ಶೂಟಿಂಗ್ ಟೈಮಲ್ಲಿ ಇದು ಯಾಕೋ ನನಗೆ ಬರ್ತಾ ಇಲ್ಲ, ಇದು ನಾನು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು, ಈ ಥರದ ಡಿಸ್ಕಷನ್ಸ್ ಏನಾದರೂ ಡೈರೆಕ್ಟರ್ ಜೊತೆ ಮಾಡ್ತಿದ್ರಾ? ಮಾಡ್ತಾ ಇದ್ದೆ ಮ್ಯಾಮ್, 100% ಮಾಡ್ತಾ ಇದ್ದೆ ನಾನು ಡೈಲಿ. ಅದನ್ನೇ ಈಗ ನಂದು ಒಂದು ಶಾರ್ಟ್ ಓಕೆ ಅಂತ ಡೈರೆಕ್ಟರ್ ಓಕೆ ಕಟ್ ಹರ್ಷ ನೀನು ಸೂಪರ್ ಆಗಿ ಮಾಡಿದ್ಯಾ ಅಂತ ಹೇಳ್ತಾರೆ. ಸರ್ ಒಂದ್ಸತಿ ಮಾನಿಟರ್ ತೋರಿಸಿ, ಓಕೆನಾ ನಿಮ್ಗೆ ಓಕೆ ಅಲ್ವಾ? ಯಾಕೆ ಅಂದ್ರೆ ನನಗಿಂತ ನನಗೆ ಫಸ್ಟ್ ಡೈರೆಕ್ಟರು, ಯಾಕಂದ್ರೆ ಅವ್ರು ಓಕೆ ಅಂದ್ರೆ ಆಲ್ಮೋಸ್ಟ್ ಓಕೆ. ನಾನು ಫಸ್ಟ್ ನೋಡ್ತಾ ಇದ್ದೆ, ಓಕೆ ಇದು ಚೆನ್ನಾಗಿ ಬಂತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್, ನನ್ಗೆ ಓಕೆ ಆಯ್ತು. ಡೈರೆಕ್ಟರ್ ಸರ್ನ ಒಂದ್ಸತಿ ಕೇಳ್ತಾ ಇದ್ದೆ, ಇವರೆಲ್ಲ ಓಕೆ ಅಂತ ಇದ್ರು, ಡನ್. ನಿಮ್ಮ ಈ ಸಿನಿಮಾ ಕ್ರೇಜು, ಸಿನಿಮಾದ ಮೇಲಿನ ಆಸಕ್ತಿ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಒಂದು ಸಂಸ್ಥೆಯನ್ನೇ ಹುಟ್ಟುಹಾಕಿ ಆ ಸಂಸ್ಥೆಯ ಮೂಲಕ ಹಲವಾರು ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿ ಕೊಡೋ ಪ್ಲಾನ್ಸ್ ಇದೆ ಅಂತ ಆಯ್ತು. ಇದೆ ಆಲ್ರೆಡಿ. ಈಗ ನಮ್ದು ಧನ್ಸಿಕಾ ಪ್ರೊಡಕ್ಷನ್ ಅಂತ ಒಂದು ಟೈಟಲ್ ಕೂಡ ಫಿಕ್ಸ್ ಮಾಡಿ ಒಂದು ಇದು ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆ ಓಕೆ. ಸಿನಿಮಾ ಸ್ಟಾರ್ಟ್ ಹಂಗಾದ್ರೆ ಮಾಡ್ತಾ ಇದ್ದೀವಿ. ಓನ್ ಬ್ಯಾನರ್ ಇದೆ ಈಗ ಆಲ್ರೆಡಿ. ಮಾಮದ್ ಬ್ಯಾನರ್ ಇದೆ. ಮಾಮ ಬ್ಯಾನರ್ ಅಲ್ಲಿ ಈಗ ರಘುಪತಿ ರಾಘವ ರಾಜಾರಾಮ್ ಅಂತ ಒಂದು, ಅದು ನಾನೇ ಚೈಲ್ಡ್ ಮೂವಿ, ಅದ್ರಲ್ಲಿ ನಾನೇ ಹೀರೋ ಆಗಿದ್ದೆ. ಅದು ಸ್ವಲ್ಪ ಏನೋ ಕಾರಣಾಂತರದಿಂದ ಸ್ವಲ್ಪ ಸ್ಟಾಪ್ ಆಯ್ತು, ಅಲ್ಲೇ ಡಿಲೇ ಇಲ್ಲ, ಸ್ಟಾಪ್ ಆಯ್ತು ಮೂವಿ. ಮುಹೂರ್ತ ಬಂದು ಕಾಡು ಮಲ್ಲೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ಮಾಡಿದ್ವಿ. ಮಾಮದು 9ನೇ ಅದ್ಭುತ ಬಂದಿದೆ ಅಲ್ವಾ, ಮಾಮದೇ ಓನ್ ಬ್ಯಾನರ್ ಅದು. ಈಗ ನಮ್ದೇ ಸ್ವಂತ ಒಂದು ಬ್ಯಾನರ್, ಧನ್ಶಿಕಾ ಬಂದು ನಮ್ದು ಸ್ವಂತ ಬ್ಯಾನರ್. ಮಾಮದು ಸನ್ ಮೂವಿ ಪ್ಯಾಲೇಸ್ ಅಂತ, ನಮ್ದೀಗ ಧನ್ಶಿಕಾ ಬ್ಯಾನರ್ ಅಲ್ಲಿ ನಾವೇ ಮಾಡೋಣ ಅಂತ ಅಮ್ಮ ಅಪ್ಪ ಎಲ್ಲ ಹೇಳ್ತಾ ಇದ್ರು. ಸರಿ ಆಯ್ತು ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಆಲ್ರೆಡಿ 1 ವೀಕ್ ಆಯ್ತು ಮ್ಯಾಮ್ ಬ್ಯಾನರ್ ಸ್ಟಾರ್ಟ್ ಮಾಡಿ. ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡ್ ಬಂದಿದ್ದೀವಿ ಎಲ್ಲ. ಇನ್ನ ಇದು ಮೂವಿ ನೋಡ್ಕೊಂಡು ಇನ್ನೊಂದು 3 ಮಂತ್ಸ್ ಈಗ ಎಡಿಟಿಂಗ್ ಅಲ್ಲಿ ಇದೆ. ಎಡಿಟಿಂಗ್ ಆದ್ಮೇಲೆ ಮೂವಿ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ. ತಂದೆ ತಾಯಿ ಸಪೋರ್ಟ್ ಎಷ್ಟಿದೆ ಅನ್ನೋದನ್ನ ನೀವು ಹೇಳ್ತಾ ಇದ್ರಿ. ತಂದೆ ತಾಯಿ ನಿಮ್ಮ ಈ ತೆಲುಗು ಸಿನಿಮಾದಲ್ಲಿ ಏನಾದ್ರು ಆಕ್ಟ್ ಮಾಡಿದಾರಾ? ನಮ್ ಡ್ಯಾಡಿ ಆಕ್ಟ್ ಮಾಡಿದ್ದಾರೆ. ಅವ್ರದ್ದು ಒಂದು ಚಿಕ್ಕದೊಂದು ರೋಲ್ ಇದೆ. ಒಂದು ಹಳ್ಳಿ ಇದೆ, ಫುಲ್ ಕಂಪ್ಲೀಟ್ ಓಲ್ಡ್ ಸ್ಕೂಲ್ ಅದು ಹಳ್ಳಿ ಎಲ್ಲ. ಹಳ್ಳಿನಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಹೀರೋ ಅವ್ರ ಡ್ಯಾಡ್ ಎಕ್ಸ್ಪೈರ್ ಆಗಿರ್ತಾರೆ, ಅವ್ರದ್ದು ತಿಥಿ ಫಂಕ್ಷನ್ಗೆ ಬಂದ್ ಕಾರ್ಡ್ ಕೊಡಕ್ಕೆ, ಅದರಲ್ಲಿ ಒಂದು ಆಕ್ಟ್ ಮಾಡಿದಾರಪ್ಪ. ಅಪ್ಪನ ಎದುರುಗಡೆ ನೀವು, ನಿಮ್ಮ ಎದುರುಗಡೆ ಅಪ್ಪ ಆಕ್ಟ್ ಮಾಡಿದ ಸಿಚುವೇಶನ್ ನೆನಪಿದ್ಯಾ? ಇಲ್ಲ ಮ್ಯಾಮ್, ಆತರ ಸಿಚುವೇಶನ್ಸ್ ಯಾವ್ದು ಸಿಗ್ಲಿಲ್ಲ. ಅಪ್ಪ ಸಪ್ರೇಟು, ನಾನ್ ಸಪ್ರೇಟು. ಅಪ್ಪದೇ ಒಂದ್ ಡೇಟ್ ಇತ್ತು, ನಂದೇ ಒಂದ್ ಡೇಟ್ ಇತ್ತು. ಓಕೆ ಓಕೆ, ಗಾಟ್ ಇಟ್. ಈಗ ಮನೇಲಿ ಬಂದ್ಬಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇರ್ತೀರಿ, ಇವತ್ತು ಹಿಂಗಾಯ್ತು. ಅದು ಶೂಟಿಂಗ್ ಅಮ್ಮ ಬಂದಾಗ ಇದು ಹಿಂಗ್ ಕರೆಕ್ಷನ್ ಮಾಡ್ಕೋಬೇಕಾಗಿತ್ತು, ಈ ತರ ಸಜೆಷನ್ಸ್ ಏನಾದ್ರು ಮಾಡ್ತಾ ಇರ್ತೀನಿ ಮ್ಯಾಮ್. ಈಗ ಅಪ್ಪದೊಂದು ಡೈಲಾಗ್ ಇರುತ್ತೆ, ಒಂದು ಡೈಲಾಗ್ ಡೆಲಿವರಿ. ನೋಡ್ ಭಾಗ್ಯಕ್ಕ, ನಿಂದು ಕೋಣ ನಾನು ಇಟ್ಕೊಂಡಿದ್ದೀನಿ, ನಿನ್ ಕೋಣ ನಾನು ಬಿಡ್ಬೇಕಂದ್ರೆ ನನ್ ಫೋನ್ಗೆ 10,000 ರೂಪಾಯಿ ದುಡ್ಡಾಗ್ಬೇಕು, ಇಲ್ಲ ಅಂದ್ರೆ ನನ್ ಕೋಣ ಬಿಡಲ್ಲ. ಅದು ಅಪ್ಪ ಡೈಲಾಗ್ ಇರುತ್ತೆ. ಅಪ್ಪ ಏನ್ ಮಾಡ್ತಾರೆ, ಅದನ್ನ ಒಂದ್ ಸ್ವಲ್ಪ ಕೊಣಕ್ಕ ನಿಂದು ನಾ ಇಟ್ಕೊಂಡಿದೀನಿ, ಅದನ್ನ 10,000 ರೂಪಾಯಿ ಆ ತರ ಇರುತ್ತೆ. ನಾನು ಹೇಳ್ಕೊಡ್ತಾ ಇರ್ತೀನಿ, ಪಾಪ ಈ ತರ ಇದ್ರೆ ಅದು ಪಾಠ ಓದ್ದಂಗಿರುತ್ತೆ. ಆತರ ಡೈಲಾಗ್ ನಿನ್ ನಾರ್ಮಲ್ ಕ್ಯಾಶುವಲ್ ಆಗಿ ನಿನ್ ಫೋನ್ ಅಲ್ಲಿ ಇವಾಗ ನಮ್ಮನ್ನ ಯಾವ ತರ ಮಾತಾಡ್ತೀಯೋ ಆ ತರ ಮಾತಾಡ್ಬೇಕು ಅಂತ ಹೇಳ್ಕೊಡ್ತಾ ಇರ್ತೀನಿ. ಮನೇಲಿ ಸಿನಿಮಾ ಯಾವಾಗ್ಲೂ ಇರುತ್ತೆ. ಈಗ ನನ್ ಜೊತೆ ಮಮ್ಮಿನೂ ಆಕ್ಟ್ ಮಾಡಿದ್ದಾರೆ, ವೆಬ್ ಸೀರೀಸ್ ಕಾಮಿಡಿ ಕಟ್ಟೆನಲ್ಲಿ ಮಮ್ಮಿನೂ ಇದಾರೆ. ಗೀತಾ ಆಂಟಿ ಇದಾರಲ್ವಾ, ಅವ್ರ ಜೊತೆ ಮಮ್ಮಿನೂ ಇದಾರೆ. ಹಾಗಾದ್ರೆ ಈ ಭಾಗ್ಯಮ್ಮ ಮಂಜಣ್ಣನ ಬಗ್ಗೆ ಸ್ವಲ್ಪ ಹೇಳಿ. ಭಾಗ್ಯಮ್ಮ ಮಂಜಣ್ಣ ಅವ್ರದ್ದು ಬಗ್ಗೆ ಹೇಳೋದೇ ಬೇಡ ಮ್ಯಾಮ್. ಈಗ ನಮ್ ಲೋಕಲ್ ಅಲ್ಲಿ ಬಂದು, ಈಗ ಅವರು ಎಕ್ಸಾಂಪಲ್ ನೆನ್ನೆ ನೈಟ್ ಒಂದು ಶೂಟ್ ಆಗಿರುತ್ತೆ. ನೈಟು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿರ್ತಾರೆ. ಸ್ಟೋರಿ ಹಾಕಿರ್ಬೋದು, ಇಲ್ಲ ಪೋಸ್ಟ್ ಮಾಡಿರ್ಬೋದು. ಆಲ್ಮೋಸ್ಟ್ ಮ್ಯಾಮ್ ಹಾಫ್ ಅನ್ ಅವರ್ 1 ಅವರ್ಗೆಲ್ಲ ಆಲ್ಮೋಸ್ಟ್ ಒಂದು 725 to 800K ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟಿರುತ್ತೆ. ಲೈಕ್ಸ್ ಎಲ್ಲ, ಕಮೆಂಟ್ಸ್ ಎಲ್ಲ ಫುಲ್ ಬಂದ್ಬಿಟ್ಟಿರುತ್ತೆ. ಮಂಜಣ್ಣ ಮಾತ್ರ ನೆಕ್ಸ್ಟ್ ಲೆವೆಲ್ ಮ್ಯಾಮ್, ಮಾತಾಡಂಗೆ ಇಲ್ಲ. ಮಂಜಣ್ಣ ಗೀತಾ ಆಂಟಿ ಬಂದು ಮಾತಾಡಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಇವ್ರಿಗೆಲ್ಲ. ಈಗ ನಾವು ಶೂಟ್ಗೆ ಹೋಗ್ತಾ ಇರ್ತೀವಿ ಹಳ್ಳಿ. ಈಗ ಮನ್ಶೆಟ್ಟಹಳ್ಳಿನಲ್ಲಿ ಲಾಸ್ಟ್ ಶೂಟ್ ಆಯ್ತು ಮನ್ಶೆಟ್ಟಹಳ್ಳಿ. ಅದಾದ್ಮೇಲೆ ನಮ್ಮ ಮಾಸ್ತಿ ಸೈಡ್ ಶೂಟ್ ಆಯ್ತು, ಮಾಲೂರಲ್ಲಿ ಶೂಟ್ ಆಗಿದೆ. ಇವ್ರು ಯಾರಾದ್ರೂ ಆಗ್ಲಿ ಮ್ಯಾಮ್, ಮಂಜಣ್ಣ ಆಗಿರ್ಬೋದು, ಭಾಗ್ಯಕ್ಕ ಆಗಿರ್ಬೋದು, ಬಂದ್ರೆ ಫುಲ್ ಕ್ರೌಡು. ಮಂಜಣ್ಣ ನೀನು ಭಾಗ್ಯಕ್ಕ, ಮಂಜಣ್ಣ ಒಬ್ರೇ ಬಂದ್ರೆ ಭಾಗ್ಯಕ್ಕ ಇಲ್ಲಿ ಮಂಜಣ್ಣ ಅಂತ ಕೇಳ್ತಾರೆ. ಈಗ ಆಂಟಿ ಭಾಗ್ಯ ಆಂಟಿ ಬಂದ್ರೆ ಏನಮ್ಮ ನಿನ್ ಗಂಡನ್ನ ಬಂದ್ಬಿಟ್ಟಿದ್ಯಾ ನೀನು ಅಂದ್ರೆ ಅವ್ರು ಕ್ಯಾರೆಕ್ಟರ್ ಅಷ್ಟೇ. ಬಟ್ ಹಳ್ಳಿ ಜನ ಗೊತ್ತಲ್ವಾ, ಅವರು ಅದ್ರಲ್ಲೇ ಫುಲ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಓ ಇವ್ರಿಬ್ರು ಪಕ್ಕ ಗಂಡ ಎಂತಿರು ಅಂತ. ಎಲ್ ಭಾಗ್ಯಕ್ಕ ಮಂಜಣ್ಣೆ ಬಂದಿಲ್ಲ, ಅವಾಗ ಆಂಟಿ ಇಟ್ಕೊಂಡು ಇಲ್ಲ ಅವರೆಲ್ಲ ಸ್ವಲ್ಪ ಬೇರೆ ಶೂಟ್ ಅಲ್ಲಿ ಇದ್ದಾರೆ. ನಂದು ಮಂಜಣ್ಣದು ಡೈಲಾಗ್ಸ್ ಇದೆ. ಈಗ ವಿಜಯ್ ಸರ್ ಇದಾರಲ್ವಾ, ವಿಜಯ್ ಸರು ಬಂದು ಒಂದು ಹಳ್ಳಿನಲ್ಲಿ ಚೇರ್ಮನ್ ಅವರು ನಿಂತ್ಕೊಂಡಿರ್ತಾರೆ. ಅವ್ರು ಬಂದು ಏನೋ ಕುಡ್ಕ, ನಾವು ಒಂದ್ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಗ್ಯಾದರ್ ಆಗಿರ್ತೀರಿ, ಏನೋ ಕುಡ್ಕ ಕುಂತ್ಕೊಂಡಿದ್ಯಾ, ನೋ ನಾನ್ ಕುಡುಕ್ನೆ ಆಗಿರ್ಬೋದು, ನಿನ್ನಂಗ್ ಕಟಕ್ನಲ್ಲ ನಾನು ಅಂತ ಮಂಜಣ್ಣನ ಡೈಲಾಗ್ ಬರುತ್ತೆ. ಆಗ ನಂದು, ಮಂಜಣ್ಣ ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ನೆಕ್ಸ್ಟ್ ಸತಿ ಎಲೆಕ್ಷನ್ ಆಗಿ ನೀನ್ ನಿಂತ್ಕೊಬೇಕು, ಐಕ್ಳೆಲ್ಲ ಅವ್ರೆ ನಾವು ಸಪೋರ್ಟ್ ಮಾಡ್ತೀರಿ,
ನೀನ್ ನಿಂತ್ಕೊಂಡು ಗೆದ್ದು ತೋರಿಸ್ಬೇಕು, ನಾವ್ ಇರ್ತೀರಿ ಹಿಂದೆ ಅಂತ ನಮ್ದೊಂದು ಡೈಲಾಗ್ ಇರುತ್ತೆ. ನೈಸ್ ನೈಸ್. ಅಂದ್ರೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ತೆಲುಗುದು ಸಿನಿಮಾದು ಆಲ್ಮೋಸ್ಟ್ ಒಂದು 2-3 ಡೇಸ್ ವರ್ಕ್ ಇರ್ಬೋದು ಅಷ್ಟೇ ನಿಮ್ದು. ಒಂದು ಡೈಲಾಗ್ ನಮ್ಮ ಜಿ ವಾಹಿನಿ ಮೂಲಕ ತಿಳಿಸ್ಬೋದಾ? ಡೈಲಾಗ್ಸ್ ಬಂದು ಆಲ್ರೆಡಿ ಫೇವ್ರೇಟ್ ಇದು ಮಾತ್ರ ಸೂಪರ್ ಅನ್ನೋದು. ಓಕೆ ಮ್ಯಾಮ್, ಒಂದು ಡೈಲಾಗ್ ಇದೆ, ಆಲ್ಮೋಸ್ಟ್ ಒಂದು ಡೈಲಾಗ್ ಹೇಳ್ಬಿಟ್ಟಿದ್ದೀನಿ. ಇನ್ನೊಂದು ಹೀರೋ ಬಂದು ಫುಲ್ ಸ್ಯಾಡಲ್ಲಿ ಕೇಳ್ತಾರೆ ನನಗೆ. ಹೀರೋ ಬಂದು ಕೇಳೋದು, ಮಮ್ಮ నువ్వు ఉన్నింటే నాకి కొండంత బలం ఉంటా ఉండేరా ಅಂತ హీరో ಕೇಳ್ತಾರೆ. ಆಗ ನನ್ನ డైలాగ్ ಬಂದು, నీకు తెలుసు కదా మమ్మ మన ఊర్లో పనులు ఎక్కడ సిక్తుంది, బయట ఊరికి పోయి నేను పని చేసుకొని రావాలా, నువ్వు వచ్చావని తెలిసి చిన్నోళ్ళంతా వచ్చేసారా, ఎవరి జోబులను చిల్లు గబులు కూడా లేదు, నువ్వే ఏమన్నా సాయం చేయలేరా మావ ಅಂತ ಒಂದು ಡೈಲಾಗ್ ಇರುತ್ತೆ. ಅಲ್ಟಿಮೇಟ್. ನಾನು ಫೋಟೋದಲ್ಲಿ ನೋಡ್ತಾ ಇದ್ದೆ, ಒಂದ್ ಕಡೆ ನೀವಿದ್ರೆ ಇನ್ನೊಂದ್ ಕಡೆ ಶರತ್ ಲೋಹಿತಾಶ್ವ ಅವರಿದ್ದಾರೆ. ಹೇಳಿ. ಅಂಕಲ್ ಬಂದು ಆಲ್ಮೋಸ್ಟ್ ಈಗ ಫ್ಯಾಮಿಲಿ ಫ್ರೆಂಡ್ ಆಗ್ಬಿಟ್ಟಿದ್ದಾರೆ ಮ್ಯಾಮ್. ಹೌದಾ? ಫುಲ್ ಅಂದ್ರೆ ಫುಲ್ ಕ್ಲೋಸ್. ಅಂಕಲ್ ಜಾಸ್ತಿ ಭಯಂಕರ ಅವರು, ನೆಕ್ಸ್ಟ್ ಲೆವೆಲ್ ಮ್ಯಾಮ್. ಈಗ ಅಂಕಲ್ ಈಗ ಅಂಕಲ್ ನಾನೊಂದು ಸೆಲ್ಫಿ, ನನಗೊಂದು ಸೆಲ್ಫಿ ಬೇಕು ಅಂಕಲ್ ಅಂತ ಹೋಗ್ತೀನಿ, ಬಾರೋ ನಿನ್ಗೇನಿಲ್ಲ ಬಾಯಿರೋ ಅಂತ ಕರೀತಾರೆ. ಅಂಕಲ್ಗೆ ಹೊಟ್ಟೆ ಹತ್ರ ಬರ್ತೀನಿ ನಾನು, ಇನ್ನೇನ್ ಚೆಸ್ಟ್ ಲೆವೆಲ್ಲು ಇಲ್ಲ ಮ್ಯಾಮ್. ಅಂಕಲ್ ಹೊಟ್ಟೆ ಲೆವೆಲ್ ಅಲ್ಲಿ ಇರ್ತೀನಿ, ಅಂಕಲ್ ಈ ತರ ಅಂಕಲ್ ಓಕೆ ಅಂಕಲ್ ಸರಿ ಬರ್ತೀನಿ ಅಂಕಲ್ ಅಂತ ನಾನು ಮಾತಾಡ್ಬೇಕು. ಸರಿ ಗಣ ಆಯ್ತು ಹುಷಾರು ಅಂಕಲ್. ಸೊ ಫ್ಯಾಮಿಲಿ ಸಪೋರ್ಟ್ ಹೆಂಗಿದೆ ನಿಮ್ಮ ಈ ಜರ್ನಿಯಲ್ಲಿ? ಮ್ಯಾಮ್ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದ್ರೆ ಜಾಸ್ತಿ ಅಂದ್ರೆ ಜಾಸ್ತಿ ಸಪೋರ್ಟ್ ಇದೆ. ಅಪ್ಪಾಗ ಜಾಸ್ತಿ ಹುಚ್ಚು ಮ್ಯಾಮ್ ಹೇಳ್ಬೇಕಂದ್ರೆ. ಈಗ ಕಾಮಿಡಿ ಕಟ್ಟೆದು ನಂದು ವೆಬ್ ಸೀರೀಸ್ ಇದೆ ಅಲ್ವಾ, ನಾನು 6 ಗಂಟೆಗೆ ಶೂಟಲ್ಲಿ ಇರಬೇಕು, ಇಲ್ಲ 7 ಗಂಟೆಗೆ ಶೂಟಲ್ಲಿ ಇರಬೇಕು. ನಾನು ಅಲಾರಾಮ್ ಇಟ್ಕೊಂಡಿರ್ತೀನಿ. ಇವಾಗ 6 ಅಂದ್ರೆ 5:30 ನಾನು ಅಲಾರಾಮ್ ಇರುತ್ತೆ ಮ್ಯಾಮ್. ಒಂದು ಹಾಫ್ ಅನ್ ಅವರ್ ಅಲ್ಲಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗ್ಬೋದು ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗ್ಬಿಡ್ತೀನಿ. ಬಟ್ ಅಪ್ಪ 4 ಗಂಟೆ ಮಗನೇ ಎದ್ದೋಳು ಪಾಪ ಇನ್ನು 6 ಗಂಟೆಗೆ ಇರೋದು ಒಂದು ಹಾಫ್ ಅನ್ ಅವರ್. ಇಲ್ಲ ಎದ್ದೋಳು ನೀನು ಬೇಗ ಎದ್ದು ರೆಡಿಯಾಗಿ 1 ಅವರ್ ಬೇಕು. ಫುಲ್ ಸಪೋರ್ಟ್ ಮ್ಯಾಮ್, ಫುಲ್ ಅಂದ್ರೆ ಫುಲ್ ಹುಚ್ಚು. ಈಗ ಅವರಿಂದಾನೇ ಪ್ರೊಡಕ್ಷನ್ ಸಪ್ರೇಟ್ ನಾವು ಬ್ಯಾನರ್ ಮಾಡ್ತಾ ಇರೋದು, ಮತ್ತೆ ಮೂವಿ ಮಾಡ್ಲೇಬೇಕು. ನಾನು ಇಟ್ಕೊಂಡು ಮನೆ ಕಟ್ತಾ ಇದ್ದೀವಿ, ಪಾಪ ಮನೆ ಆಗ್ಬಿಡ್ಲಿ, ಸುಮ್ಮನೆ ಇನ್ವೆಸ್ಟ್ ಬೇಡ, ಅಲ್ಲೂ ಇಲ್ಲೆಲ್ಲ ಬೇಡ, ಸ್ಟ್ರಕ್ ಆಗಿದ್ರೆ ಮತ್ತೆ ಪ್ರಾಬ್ಲಮ್ಮು. ಇಲ್ಲ ನಾನು ಮಾಡ್ಲೇಬೇಕು ಮೂವಿ, ಅಪ್ಪ ಚಂದ್ರು ಮಾಲೂರು ಮಾಡ್ಲೇಬೇಕು ಮೂವಿ ನಾನು ಅಂತ ಅಪ್ಪ ಫುಲ್ ಅಂದ್ರೆ ಫುಲ್ಲು ಆಟ. ಜೊತೆಲಿ ನಮ್ಮ ಮಮ್ಮಿ ಸರಿ ಆಯ್ತು ಮಾಡು ಅಂತ ಅಮ್ಮನೂ ಹೇಳ್ತಾ ಇರ್ತಾರೆ. ಇದೆ ಮ್ಯಾಮ್, ಜಾಸ್ತಿ ಸಪೋರ್ಟ್ ಮಾಡ್ತಾರೆ. ಸಿಸ್ಟರ್ ಸಪೋರ್ಟ್ ಹೆಂಗಿದೆ? ಅಕ್ಕ ಅಂದ್ರೆ ಪ್ರಾಣ ಮ್ಯಾಮ್. ಅಕ್ಕ ಪಾಪು ಅವ್ರಿಗೆ ಸಿಕ್ಕಿರೋದು ನಮ್ಮ ಬಾಬಾ ಬಂದು ವಿನೋದ್, ಅಂದ್ರೆ ರಿಲೇಷನ್ ಅಲ್ಲೇ ಅಕ್ಕ ಮದ್ವೆ ಆಗಿದ್ದಾರೆ. ವಿನೋದ್ ಅಣ್ಣ ಅಂತಾನೆ ಕರೆಯೋದು. ಅಣ್ಣ ಮಾತ್ರ ಗೋಲ್ಡ್ ಮ್ಯಾಮ್. ಅಂದ್ರೆ ಈ ಜನರೇಷನ್ ಅಲ್ಲಿ ಈಗ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೇ ಹುಡುಗರು ಇರ್ತಾರೆ. ಆಲ್ಮೋಸ್ಟ್ ನಮ್ದು ಎಲ್ಲಾ ಬಿಟ್ಸು ಇರುತ್ತೆ ಹುಡುಗರು, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲೂ ಇದ್ದಾರೆ. ಅಣ್ಣ ಬಂದು ಜಾಸ್ತಿ ಗೋಲ್ಡ್ ಮ್ಯಾಮ್. ಅವರು ಮಾತಾಡೋ ವೇ ಆಗಿರ್ಬೋದು, ನಮ್ಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು, ಯಾವುದೇ ವಿಚಾರ ಏನೇ ಮಾಡಿದ್ರು ಕೂಡ ಸಪೋರ್ಟಿವ್ ಆಗಿ ಮಾಡು. ಅಂದ್ರೆ ನಾನು ಫುಲ್ ಕ್ಲೋಸು, ಆಲ್ಮೋಸ್ಟ್ ಎಲ್ಲಾರ ಹತ್ರನೂ ಫುಲ್ ಕ್ಲೋಸ್ ಆಗಿರ್ತೀನಿ. ವಿನೋದ್ ಅಣ್ಣ ಜಾಸ್ತಿ ಅಂದ್ರೆ ಜಾಸ್ತಿ ಇಷ್ಟ ಹೇಳ್ಬೇಕಂದ್ರೆ ನನಗೆ. ಅಷ್ಟೊಂದು ಪ್ರೀತಿ ತೋರ್ಸ್ಕೊಳಕ್ ಆಗಲ್ಲ ಅಣ್ಣ ಹತ್ರ. ಬಟ್ ಅಕ್ಕ ಅಂದ್ರೆ ಮಾತಾಡಂಗೆ ಇಲ್ಲ ಬಿಡಿ ಮ್ಯಾಮ್. ಅಕ್ಕ ಪಾಪು ಅಂದ್ರೆ ಜಾಸ್ತಿ ಇಷ್ಟ. ತೀಟೆಯಿಂದ ಭಯ ಮ್ಯಾಮ್. ಜಾಸ್ತಿ ಹಠ, ಜಾಸ್ತಿ ತೀಟೆ. ರಾತ್ರಿ 2 ಗಂಟೆಗೆ ಮಲ್ಕೊಂತಾಳೆ, ಅದಕ್ಕೆ ಅಕ್ಕ ಮನೆಗೆ ಹೋಗಲ್ಲ. ನಾನು ಹೋದ್ರುನು ಒಂದು ರಾತ್ರಿ 10 ಗಂಟೆ ಒಳಗಡೆ ಬಂದ್ಬಿಡ್ತೀನಿ, ಅಷ್ಟೊಂದು ಭಯ. ಪಾಪು ಹೆಸರೇ ನಿಮ್ ಸಂಸ್ಥೆಗೆ? ಹೌದು ಮ್ಯಾಮ್. ಪಾಪು ಹೆಸರು ಬಂದು ಈಗ ಧನ್ಸಿಕಾ ಬ್ಯಾನರ್, ನಮ್ದು ಬ್ಯಾನರ್ ಈಗ ಪಾಪು ಹೆಸರೇ ಇರೋದು. ಅಂದ್ರೆ ನಿಮ್ ಪಾಲಿಗೆ ಮಹಾಲಕ್ಷ್ಮಿ ಮ್ಯಾಮ್. ಆ ಪಾಪು ಹುಟ್ಟಿದ್ದಾದ್ಮೇಲೆನೆ ನಮ್ಗೆ ಒಂದ್ ಸ್ವಲ್ಪ ಅದೃಷ್ಟ ಆಗಿರ್ಬೋದು, ಬೇರೆ ಕಡೆ ಜಮೀನ್ಸ್ ತಗೊಳೋದು, ಮಾರೋದು. ಡ್ಯಾಡಿ ಬಂದು ಲೇಔಟ್ಸ್ ಡೆವಲಪ್ಮೆಂಟ್ ಎಲ್ಲ ಮಾಡ್ತಾ ಇರ್ತಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾರೆ, ರಿಯಲ್ ಎಸ್ಟೇಟ್ ಮ್ಯಾಮ್. ಈಗ ಪಾಪು ಇಂದಾನೆ ಹೇಳ್ಬೇಕಂದ್ರೆ ಈಗ ಮನೆ ಕಟ್ತಾ ಇದೀವಿ, ಎಲ್ಲ ಪಾಪು ಬಂದಿದ್ದಾದ್ಮೇಲೆನೆ ಅದೃಷ್ಟ ಅಂತ ಹೇಳ್ಬೇಕು. ಪಾಪು ಮತ್ತೆ ನಮ್ಮ ಬಾಬಾ ವಿನೋದಣ್ಣ ಬಂದಿದ್ದಾದ್ಮೇಲೆ. ಸೊ ನಿಮ್ಮ ಬ್ಯಾನರ್ ನಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೊಸ ಸಿನಿಮಾಗಳು ಬರೋ ಭರವಸೆ ನಾವ್ ಇಟ್ಕೋಬಹುದು ಹಾಗಾದ್ರೆ? ಹಾ ಮ್ಯಾಮ್, 100% ಇಟ್ಕೋಬಹುದು. ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ ಇಷ್ಟು ತನಕ. ನಿಮ್ ಮಾತಿಗೆ ಬ್ರೇಕ್ ಹಾಕೋಣ ಅಂತ ನಾನು. ಹೆಂಗೆ ಅಂದ್ರೆ ನನಗೆ ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, 1 ವರ್ಡ್ ಅಲ್ಲಿ ಹೇಳ್ಬೇಕು. ಓಕೆ ಮ್ಯಾಮ್. ಓಕೆನಾ? ರೈಟ್. ಫೇವ್ರೆಟ್ ಹೀರೋ ಅಂತ ಬಂದ್ರೆ ಯಾರು ಪಕ್ಕದಲ್ಲಿ ಯಾರು ಬಾಸ್ ಅಂದ್ರೆ ನಾವು ಡಿ ಬಾಸ್ ಅಂತೀವಿ ಒಂದೇ ಸತಿ. ರೈಟ್. ಅಷ್ಟೊಂದು ಅಡಿಟ್ ಮ್ಯಾಮ್ ನಾವು ಬಾಸ್. ಹೌದಾ? ಓಕೆ, ವೆರಿ ನೈಸ್. ಪವನಣ್ಣ ಇದ್ದಾರೆ ನಮ್ಮ ಮಾಲೂರು, ನೆಕ್ಸ್ಟ್ ಲೆವೆಲ್. ನಮ್ದೆಲ್ಲ ಒಂದು ಸಂಘನ ಇದೆ ಮ್ಯಾಮ್. ಓಕೆ, ವೆರಿ ನೈಸ್. ಫೇವ್ರೆಟ್ ಹೀರೋಯಿನ್ ಬಂದು ಹೀರೋಯಿನ್ ಅಷ್ಟೆಲ್ಲ ಐಡಿಯಾ ಇಲ್ಲ. ರಾಧಿಕಾ, ಏನಿಲ್ಲ ನನ್ನ ಹತ್ರ ಹೇಳಿ ಸಾಕು.
ರಕ್ಷಿತ್ ನನ್ನ ಬಾಸ್ ಒಬ್ರೆ ರಕ್ಷಿತಾ. ಓಕೆ ಓಕೆ ರಕ್ಷಿತ್ ಅವ್ರು ರೈಟ್. ಚಂದ್ರು ಅವರು ಏನಾಗಬೇಕು, ಏನು ಅನ್ಸುತ್ತೆ ನಿಮಗೆ? ಅಪ್ಪ ಅಪ್ಪ ಅಂತ ಬಂದ್ರೆ ಒಂದಿನದಲ್ಲಿ 2 ದಿನದಲ್ಲೆಲ್ಲ ಹೇಳಿ ಮುಗ್ಸಕ್ ಆಗಲ್ಲ. ಜಾಸ್ತಿ ಕಷ್ಟಪಟ್ಟಿದ್ದಾರೆ, ಪಡ್ತಾನೂ ಇದ್ದಾರೆ. ಬಟ್ ಯಾವತ್ತು ಮ್ಯಾಮ್ ನನಗೆ ಇಂಥ ನನ್ನ ಅಮ್ಮ ಹತ್ರ ಹೇಳಿರ್ತೀನಿ, ಜೂಲಿ ನನಗೆ ಇಂಥದ್ದು ಬೇಕು, ಇಲ್ಲ ನನಗೆ ಈ ಥರ ಬೇಕು ಅಂತ ನಾನು ಅಮ್ಮ ಹತ್ರ ಹೇಳ್ತಾ ಇದ್ರೆ ನೆಕ್ಸ್ಟ್ ಮೂಮೆಂಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ನಾನು ಮುಂದೆ ಇರುತ್ತದು. ಅಮ್ಮಗೆ ನಾನು ಜೂಲಿ ನನ್ ಗಾಡಿ ಬೇಕು, ನನಗೆ ಗಾಡಿ ಇದು ಒಂದು KTM ಅಂದ್ರೆ ಇಷ್ಟ, KTM ಗಾಡಿ ಬೇಕು ನನಗೆ ಅಂತ ಅಮ್ಮ ಹತ್ರ ಹೇಳಿದ್ದೀನಿ. ಬಟ್ ಅಪ್ಪ ನಾನು ಬರ್ಡೇ ಗಿಫ್ಟೇ ಮಾಡ್ಬಿಟ್ರು. ಅಪ್ಪ ಆದ್ರೆ ಅಪ್ಪ ವೆರಿ ನೈಸ್. ನನ್ನ ಅಪ್ಪನ ಏನು ಕೇಳಕ್ ಹೋಗಲ್ಲ, ಹಂಗೆ ಬಂದ್ಬಿಡುತ್ತೆ. ಯಾಕಂದ್ರೆ ನಾನು ಅಮ್ಮ ಹತ್ರ ಆಗ್ಲಿ, ಇಲ್ಲಾಂದ್ರೆ ನನ್ನ ರಿಲೇಷನ್ ಅಭಿ ಇರ್ತಾನೆ, ಇಲ್ಲಾಂದ್ರೆ ಉದಯ್ ಇರ್ತಾನೆ, ಇವ್ರತ್ ಯಾರತ್ರನು ಡಿಸ್ಕಷನ್ ಮಾಡ್ತಾ ಇರ್ತೀನ, ಅದ್ ಅಪ್ಪಗೆ ಹೆಂಗ್ ಗೊತ್ತಾಗುತ್ತೋ ಗೊತ್ತಾಗಲ್ಲ ಮ್ಯಾಮ್. ಅದು ಆಲ್ಮೋಸ್ಟ್ ನನ್ಗೆ ಇನ್ನೊಂದು 1 ವೀಕ್ ಒಳಗಡೆ ಬಂದಿದ್ ಬಿಡುತ್ತೆ. ಅಮ್ಮ ಬಿಡಿ ಮ್ಯಾಮ್, ನನ್ಗೆ ಈಗ ಮೊನ್ನೆ ಬರ್ಡೇ ಹೇಳಲ್ಲ ನೀವು? ಇಲ್ಲ ಮ್ಯಾಮ್, ಅಪ್ಪ ಅಮ್ಮ ಬಗ್ಗೆ ಚಾನ್ಸೇ ಇಲ್ಲ. ಅಪ್ಪ ಇಟ್ಕೊಂಡು ಮನೆ ಲಾಸ್ಟ್ ನನ್ನ ಫಸ್ಟ್ ಬರ್ಡೇಗೆ ನಿನ್ಗೆ ತಾರ್ ಅಂದ್ರೆ ಜಾಸ್ತಿ ಇಷ್ಟ, ನಾನು ನಿನ್ಗೆ ತಾರ್ ಕೊಡಿಸ್ತೀನಿ ಅಂತ ಅಪ್ಪ. ಮಮ್ಮಿ ಇಟ್ಕೊಂಡು ಬೇಡ, ಮನೆ ಕಟ್ತಾ ಇದ್ದೀವಿ, ಅದಾದ್ಮೇಲೆ ಮೂವಿ ಅನ್ನೋದಿದೆ, ಫಸ್ಟ್ ಎಲ್ಲ ಕಂಪ್ಲೀಟ್ ಆಗ್ಬಿಡ್ಲಿ, ಎಲ್ಲ ಪ್ರೆಷರ್ ಒಂದೇ ಸತಿ ಬೇಡ ಅಂತ ಅಮ್ಮ ಹೇಳಿದ್ರು. ಸರಿ ಆಯ್ತು ಅಂದೆ. ಇವಾಗ ನಿನ್ಗೆ ಕಾರ್ ಬೇಡ ಅಂತು, ಬೇಡ ಬಿಡ್ಬಪ್ಪ ಮನೆ ಆಗ್ಬಿಡ್ಲಿ. ಸರಿ ನಿನ್ ಬರ್ಡೇಗೆ ಏನೋ ಕೊಡ್ಲೇಬೇಕು, ಏನ್ ಕೊಡ್ಲಿ, ನಿನ್ಗೆ ಅಷ್ಟೊಂದು ಇಷ್ಟ ಆದ್ರೆ ಒಂದು 50 grams ಗೋಲ್ಡ್ ಕೊಟ್ಬಿಡು ಅಂತ ಹೇಳಿದೀನಿ. ಸರಿ ಆಯ್ತು ಅಂತ ಬಿಸ್ಕೆಟ್ ಮಾಡಿಸ್ಕೊಂಡೆ. ರೈಟ್, ವೆರಿ ನೈಸ್ ವೆರಿ ನೈಸ್. ಬಿಗ್ ಸ್ಕ್ರೀನ್ ಶಾರ್ಟ್ ಮೂವೀಸ್ ಎರಡೂ ಇರ್ಬೇಕು ಮ್ಯಾಮ್. ಓಕೆ. ಶಾರ್ಟ್ ಮೂವೀಸ್ನ ನಾವು ಬಿಗ್ ಸ್ಕ್ರೀನ್ ಏನು ಅಂದ್ರೆ ಶಾರ್ಟ್ ಮೂವೀಸ್ ಇಂದಾನೇ ಬಿಗ್ ಸ್ಕ್ರೀನು. ಯಾಕಂದ್ರೆ ನಾವು ಆಕ್ಟಿಂಗ್ ಕಲೀಲೇಬೇಕು, ಆಕ್ಟಿಂಗ್ ವೆರಿ ಇಂಪಾರ್ಟೆಂಟು. ನಾವು ಬ್ಲೈಂಡ್ ಆಗಿ ಬಿಗ್ ಸ್ಕ್ರೀನ್ಗೆ ಹೋಗ್ತೀರಿ ಅಂದ್ರೆ ಅದು ಆಕ್ಟಿಂಗ್ ಬರಲ್ಲ. ಯಾಕಂದ್ರೆ ಕ್ಯಾಮ್ರಾ ಫೇಸ್ ಆಗಲಿ, ಪಬ್ಲಿಕ್ ರಿಯಾಕ್ಷನ್ಸು, ನಾವೊಂದು ಒಳ್ಳೆ ಸೆಂಟಿಮೆಂಟ್ ಡೈಲಾಗ್ ಆದ್ರೂ ಇರಬೇಕು, ಮಾಸ್ ಡೈಲಾಗ್ ಆದ್ರೂ ಇರ್ಬೋದು, ಯಾವ್ದಾದ್ರೂ ಆಗಿರ್ಬೋದು. ನಾವೊಂದು ಪಬ್ಲಿಕ್ ಮುಂದೆ ಹೋಗಿದ್ದೀವಿ ಅಂದ್ರೆ ಕರೆಕ್ಟಾಗಿ ಡೈಲಾಗ್ ಡೆಲಿವರಿ ಮಾಡಬೇಕು. ಬಿಗ್ ಸ್ಕ್ರೀನ್ ಅಂದ್ರೆ ಒಂದೇ ಸತಿ ಬರಲ್ಲ. ಹೀರೋ ವಿಲನ್ ಎರಡೂ ಇರ್ಬೇಕು ಮ್ಯಾಮ್. ಹೀರೋ ಅಂದ್ಬಿಟ್ಟು ಸಾಫ್ಟ್ ಆಗು ಇರಕ್ಕಾಗಲ್ಲ, ವಿಲನ್ ಆಗ್ಬಿಟ್ಟು ಫುಲ್ ಗರಂ ಆಗಿರೋಕ್ಕೂ ಆಗಲ್ಲ, ಎರಡೂ ಇರಬೇಕು. ರೈಟ್. ಕಾಮಿಡಿ ಕಟ್ಟೆ ಅಂದ್ರೆ ಒಂದ್ ವರ್ಡ್ ಅಲ್ಲಿ ಮ್ಯಾಮ್, ಕಾಮಿಡಿ ಕಟ್ಟೆ ಅಂದ್ರೆ ವಿಜಯ್ ಸರ್, ಭಾಗ್ಯ ಆಂಟಿ ಆಗಿರ್ಬೋದು, ನಮ್ ಮಂಜು ಅಣ್ಣ ಆಗಿರ್ಬೋದು. ಒಂದ್ ವರ್ಡ್ ಅಲ್ಲಿ ಏನು ಹೇಳಕ್ಕಾಗಲ್ಲ. ಲಾಸ್ಟ್ ಕಾಲ್ ಯಾರಿಗ್ ಮಾಡಿದ್ ನೀವು? ನಮ್ ಡೈರೆಕ್ಟರ್ ನಿರಂಜನ್ ಸರ್ ಆಗಿರ್ಬೋದು, ನಮ್ ರಾಕೇಶ್. ಓಕೆ ಓಕೆ, ಗಾಟ್ ಇಟ್ ಗಾಟ್ ಇಟ್. ಗರ್ಲ್ ಫ್ರೆಂಡ್ ಅಂದ್ರೆ? ಗರ್ಲ್ ಫ್ರೆಂಡ್ ಅಂದ್ರೆ ಅಮ್ಮ ಇದಾರೆ ಮ್ಯಾಮ್. ಅಮ್ಮನೇ ಇಲ್ಲ. ಓಕೆ ವೆರಿ. ದೇವ್ರು ಅಂದ್ರೆ? ದೇವ್ರು ಅಂದ್ರೆ ಶಿವ ಮ್ಯಾಮ್, ಶಿವನ್ ಭಕ್ತ. ಹ್ಮ್. ಚಿಕ್ಕ ವಯಸ್ಸಲ್ಲಿ ಆಂಜನೇಯ ಸ್ವಾಮಿ ಜಾಸ್ತಿ ಅಂದ್ರೆ ಜಾಸ್ತಿ ಫೇವ್ರೇಟ್ಗಳು. ಒಂದ್ ಸ್ಟೇಜ್ ಬರ್ತಾ ಬರ್ತಾ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ವಾವ್, ವೆರಿ ನೈಸ್. ಕನ್ನಡ ಅಂದ್ರೆ? ಕನ್ನಡ ಅಂದ್ರೆ ಬಿಟ್ಕೊಡೋ ಮಾತೇ ಇಲ್ಲ. ಕನ್ನಡ ಅಂದ್ರೆ ಬಿಟ್ಕೊಡೋ ಮಾತೇ ಇಲ್ಲ. ಕನ್ನಡ ಮೂವೀಸ್ ಆಗಿರ್ಲಿ, ಫಸ್ಟ್ ಪ್ರಿಫರೆನ್ಸ್ ನಾವು ಕನ್ನಡ. ವೆರಿ ನೈಸ್. ಹರ್ಷ ಅವರೇ, ಇವತ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ನಿಮ್ಮ ಸಿನಿಮಾ ಜರ್ನಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ, ಜೊತೆಗೆ ತೆಲುಗಲ್ಲಿ ಸಿನಿಮಾ ಮಾಡ್ತಾ ಇದ್ರಿ. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕನ್ನಡದ ಉದಯೋನ್ಮುಖ ನಟ ಹರ್ಷ ಅವರು ಭಾಗಿಯಾಗಿದ್ರು. ತೆಲುಗು ಇಂಡಸ್ಟ್ರಿಯಲ್ಲಿ ಕಮಾಲ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಕನ್ನಡದ ಈ ಹುಡುಗನನ್ನ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.